ಕಾಮನ್ ಸೆನ್ಸ್ ಇರುವಂಥವ್ರನ್ನ, ಯಾಕಂದ್ರೆ ಬಹಳಷ್ಟು ಅಳೆದು ತೂಗಿ ನೋಡಿ ಇವರನ್ನ ನಾವು ತೆಗೆದುಕೊಂಡಿದ್ದೀವಿ. ಹೋಮ್ ಗಾರ್ಡ್ಸ್ದಲ್ಲಿ ಟ್ರೈನಿಂಗ್ ತಗೊಂಡಂಥವ್ರನ್ನ 4 ಜನರನ್ನ ನಾವು ಅಕ್ಕಪಡೆಗೆ ತಗೊಂಡಿದ್ದೀವಿ. ಜೊತೆಲಿ 2 ಮಹಿಳಾ ಪೊಲೀಸರು ಇರ್ತಾರೆ, ಒಬ್ರು ಕಾನ್ಸ್ಟೇಬಲ್ ಆಸ್ ಅ ಡ್ರೈವರ್ ಅಂತ ಇರ್ತಾರೆ. ಟೋಟಲ್ ಆಗಿ 7 ಸಿಬ್ಬಂದಿಗಳು ಒಂದು ದಾರಿಯಲ್ಲಿ ಇರ್ತಾರೆ. ಮೇಡಮ್, ಹಿಂದೆ ಚೆನ್ನಮ್ಮ ಪಡೆ ಇತ್ತು, ಅದಕ್ಕೆ ವ್ಯತ್ಯಾಸ ಇದೆ, ಅದು ಸೇಮ್ ನೋಡಿ. ಚೆನ್ನಮ್ಮ ಪಡೆ ಅಂತ ಒಂದ್ ಕಡೆ ಇತ್ತು, ಓಬವ್ವ ಪಡೆ ಅಂತ ಒಂದ್ ಕಡೆ ಇತ್ತು, ಬೇರೆ 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 ಹೆಸರಿತ್ತು. ಅವರ ಕೆಲಸ ಮಾಡುವಂತ ನೇಚರ್ ಕೂಡ ಬೇರೆ ಬೇರೆ ಆಗಿತ್ತು. ಈಗ ನಿರ್ದಿಷ್ಟವಾಗಿ ಇವ್ರಿಗೆ ಏನು ಕೆಲಸ ಅನ್ನೋದನ್ನ ನಾವು ಒಂದು ಇದರಲ್ಲಿ ತೆಗೆದುಕೊಂಡು ಬಂದಿದ್ದೇವೆ. ಸಾರ್ವಜನಿಕ ಸ್ಥಳಗಳಲ್ಲಿ ಪೊಲೀಸ್ ಸ್ಟೇಷನ್, ರೈಲ್ವೆ ಸ್ಟೇಷನ್ ಇರಬಹುದು, ಬಸ್ ಸ್ಟಾಪ್ ಇರಬಹುದು, ಕಾಲೇಜ್ ಇರಬಹುದು, ಮಹಿಳಾ ಕಾಲೇಜ್ ಇರ್ಬೋದು, ಮಹಿಳಾ ಹಾಸ್ಟೆಲ್ಗಳಿರ್ಬೋದು, ಎಲ್ಲ ಸ್ಕೂಲ್, ಪ್ರೈಮರಿ ಸ್ಕೂಲ್ ಇರ್ಬೋದು, ಹೈಸ್ಕೂಲ್ಗಳಿರಬಹುದು, ಮಾಲ್ಗಳಿರಬಹುದು, ಸಿನಿಮಾ ಥಿಯೇಟರ್ ಹತ್ರ ಇರಬಹುದು. ಸೊ ಪ್ರತಿಯೊಂದು ಕಡೆನೂ ಕೂಡ ಅಕ್ಕಪಡೆ ಓಡಾಡುತ್ತೆ. ಜೊತೆಯಲ್ಲಿ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ. 181 ಪೊಲೀಸ್ ಇಲಾಖೆಯಿಂದ ಹೆಲ್ಪ್ ಲೈನು, 1098 ನಮ್ಮ ಇಲಾಖೆಯಿಂದ ಹೆಲ್ಪ್ ಲೈನ್ ಕೊಟ್ಟಿದ್ದೀವಿ. ಯಾರೇ ಫೋನ್ ಮಾಡಿದ್ರು 5 ನಿಮಿಷದ ಒಳಗಡೆ ನಾವು ರೆಸ್ಕ್ಯೂ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಭಾಳಷ್ಟು ಮಾಡರ್ನೈಸ್ಡ್ ಆಗಿ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದು ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಷ್ಟೇ ಅಲ್ಲ, ಗೃಹ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ 2 ಜೊತೆ ಕೂಡಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಸಿಬ್ಬಂದಿಗಳಿಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಪೇಮೆಂಟ್ನ ಮಾಡುತ್ತೆ ಎವ್ರಿ ಮಂತ್. ಜೊತೆಯಲ್ಲಿ ಏನು 2 ಸಿಬ್ಬಂದಿಗಳನ್ನ ಮತ್ತು ಒಬ್ಬ ಡ್ರೈವರ್, ಪೊಲೀಸ್ ಕಮ್ ಡ್ರೈವರ್ನ ಏನು ಕೊಟ್ಟಿರ್ತಾರೆ, ಅದಕ್ಕೆ ಗೃಹ ಇಲಾಖೆ ಪೇಮೆಂಟ್ ಮಾಡುತ್ತೆ. ಬಜೆಟ್ ಕೆಲವೊಂದು ಸಚಿವರು ಶಾಸಕರು ವಿದೇಶ ಇಲ್ಲ, ಯಾರು ವಿದೇಶ ಪ್ರವಾಸ ಮಾಡೋದು ನನ್ನ ಗಮನಕ್ಕಂತೂ ಇವತ್ತಿಂದ ಪ್ರವಾಸ ಮಾಡ್ತಾ ಇದ್ದಾರೆ. 30 ಜನ ಶಾಸಕರು, 6 ಜನ MLCಗಳು ಹೋಗ್ತಾ ಇದ್ದಾರೆ. ನನಗೆ ಅದ್ರ ಬಗ್ಗೆ ಒಂದು ಕಿಂಚಿತ್ತೂ ಗೊತ್ತಿಲ್ಲ. ತಾವು ನೋಡ್ತಾ ಇದ್ರಿ ಬೆಳಗ್ಗೆಯಿಂದ ಕೆಲಸ ಟಿವಿ ನೋಡ್ಲಿಕ್ಕೆ ಬಹಳಷ್ಟು ಕಡಿಮೆ ಸಿಕ್ಕಿತ್ತು. ಏನು ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಬರುತ್ತೋ ಅಷ್ಟೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಖಾಲಿ ಸಂದರ್ಭದಲ್ಲಿ. ಬಟ್ ಆ ರೀತಿ ಇಲ್ಲ ಅಂತ ನನಗೆ ಅನ್ಸುತ್ತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಏನಾದರೂ ಇದೆಯಾ? ನೋಡಿ, ಏನೇ ಚರ್ಚೆ ಇದ್ರೂ ಕೂಡ ಅದು ದೆಹಲಿ ಮಟ್ಟದಲ್ಲಿ. ರಾಜ್ಯದಲ್ಲಿ ಚರ್ಚೆ ಮಾಡಿದ್ರೆ ಅದು ಅಕ್ಷಮ್ಯ ಅಪರಾಧ ಆಗುತ್ತೆ. ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಏನು ಡೆಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ನಡ್ಕೊಳ್ಳೋದು ನಮ್ಮ ಕರ್ತವ್ಯ. DK ಶಿವಕುಮಾರ್ ಹೇಳಿದ್ದಾರೆ, ಸಮಯ ಹತ್ತಿರ ಬಂದಿದೆ ಅಂತ ಹೇಳಿ ಚಂದ್ರರಾಜ್ ಅವರು ಮೊನ್ನೆ ಹೇಳಿದ್ದಾರೆ. ತಮ್ಮ ಹೇಳೋದಾಗ್ಲಿ, DK ಶಿವಕುಮಾರ್ ಸಾಹೇಬ್ರು ಹೇಳೋದಾಗ್ಲಿ, ಅದೆಲ್ಲ ಅವ್ರಿಗೆ ಬಿಟ್ಟಂತ ವಿಚಾರ ಅಂತ ಹೇಳಿ. ನಿಮ್ಮದೇ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶ್ರೀರಾಮ್ ಪಾಲ್ಯ ಕಳೆದ 30 ವರ್ಷಗಳಿಂದ ಬೇಸಿಗೆ ಆರಂಭಕ್ಕೂ ನೀರಿನ ಸಮಸ್ಯೆ ಉದ್ಭವವಾಗುತ್ತೆ. ನಿಮಗೂ ಕೂಡ ಸಾಕಷ್ಟು ದೂರನ ಕೊಟ್ಟಿದ್ರಂತೆ. ಈಗ ಅವರು ಏಪ್ರಿಲ್ ಜಾತ್ರೆ ಇದೆ, ನಾವು ಈಗಲೂ ಕರೆಯೋದು ಕಷ್ಟ ಆಗ್ತಿದೆ ನಮಗೆ, ಪ್ರತಿಭಟನೆ. ಬೇಸಿಗೆ ಬಂದ ತಕ್ಷಣ ಪ್ರತಿ ಊರಲ್ಲೂ ಕೂಡ ನೀರಿನ ಸಮಸ್ಯೆ ಆಗುತ್ತೆ, ಅದು ತಮಗೂ ಗೊತ್ತಿದೆ. 9 ತಿಂಗಳು ಬೆಳಗಾವಿಯಲ್ಲಿ ಮಳೆ ಆದರೂ ಕೂಡ ಕುಡಿಯೋ ನೀರಿಗೆ ಬರ ಅನ್ನೋದು ನಿಮಗೂ ಗೊತ್ತಿದೆ, ಆ ರೀತಿ ಎಲ್ಲ ಇದ್ದು ಕೂಡ ಅದನ್ನು ಸರಿ ಮಾಡ್ತಾರೆ. ಮೇಡಮ್, ಬಾಗೇವಾಡಿ ಬಸ್ ನಿಲ್ದಾಣ ಒಂದು ಆಗ್ಬೇಕು ಅಂತ ಒಂದು ಬೇಡಿಕೆ ಇತ್ತು ಜನರು. ಜಾಗ ಇಲ್ಲ ಅಂತ ಹೇಳಿ ಒಂದು ಇದಿದೆ. ತಾವೇನು ಇನಿಷಿಯೇಟಿವ್ ತಗೊಂತೀವಿ? ನನಗೂ ಕೂಡ ಬಹಳಷ್ಟು ಆಸೆ ಇದೆ. ಯಾಕಂತಂದ್ರೆ ಅದನ್ನ ಪಟ್ಟಣ ಪಂಚಾಯಿತಿ ಮಾಡಿದೆ. ಬಾಗೇವಾಡಿ ಪಟ್ಟಣ ಪಂಚಾಯಿತಿ ಮಾಡಿದೆ. ಇನ್ನು ಬೆಳಗಾವಿ ತಾಲೂಕಾ ಕೂಡ ಇನ್ಮೇಲೆ ಬೆಳಗಾವಿ ಗ್ರಾಮೀಣ ತಾಲೂಕಾ ಅಂತ ಅದನ್ನು ಪ್ರಪೋಸಲ್ ಕಳಿಸಿದ್ರೆ ಅದು ಕೂಡ ಆದಷ್ಟು ಬೇಗ ಅದು ಕೂಡ ಕ್ಲಿಯರ್ ಆಗಿದೆ. ನೀವು ಹೇಳಿದ ಹಾಗೆ ಬಾಗೇವಾಡಿಗೆ ಅತ್ಯಂತ ಅವಶ್ಯಕತೆ ಇರೋದು ಬಸ್ ಸ್ಟ್ಯಾಂಡ್. ಅಲ್ಲಿ ಬೆಲೆ ಗಗನಕ್ಕೇರಿದೆ. ನಾನೇ ಸ್ವಂತ ದುಡ್ಡನ್ನ ಕೊಟ್ಟು ಖರೀದಿ ಮಾಡಿ 1 ಎಕರೆ ಜಮೀನಲ್ಲಿ ಮಾಡೋಣ ಅಂತ ಅಂದ್ರೂ ಕೂಡ ಬೆಲೆ ಗಗನಕ್ಕೇರಿದೆ. ಮಾತುಕತೆ ಶುರು ಇದೆ, ನೋಡೋಣ. ಇದೇ ಬಾಗೇವಾಡಿ ಕೇಂದ್ರವಾಗಿ ಇಟ್ಕೊಂಡು ತಾಲೂಕು ಮಾಡೋದು ಪ್ರಸ್ತಾವನೆ. ಬೆಳಗಾವಿ ಗ್ರಾಮೀಣ ತಾಲೂಕು ಅಂತ ಮಾಡ್ತೀವಿ. ಆ ಕೇಂದ್ರ ಈ ಕೇಂದ್ರ ಹೆಡ್ ಕ್ವಾರ್ಟರ್ಸ್ ಬೆಳಗಾವಿ ಇದ್ರೆ ಅನುಕೂಲ ಅನ್ನೋದು ನನ್ನ.